ಈಗ ಸರ್ಕಾರದ ನಿಲುವು ನಮ್ಮ ನಿಲುವು. ಸರ್ಕಾರ ಏನು ನಿಲುವನ್ನು ತೆಗೆದುಕೊಂಡಿದೆ ಆ ನಿಲುವಿಗೆ ನಮ್ಮದು ಬೆಂಬಲ. ಹಾಗೆಯೇ ಈಗೇನಿದೆ ಇವತ್ತಿನ ಮಾಹಿತಿ, ಯಾರೆಲ್ಲ ನಿರಾಕರಣೆ ಮಾಡ್ತಾ ಇದ್ದಾರೆ ರೈತರು, ಅವ್ರ ಜೊತೆ ಮುಖ್ಯಮಂತ್ರಿಗಳೇ ಸ್ವಯಂ ಅವ್ರನ್ನೆಲ್ಲ ಕರೆಸಿ ಅವರ ಏನು ತೊಂದರೆ ಇದೆ ಅದನ್ನೆಲ್ಲ ಕೇಳಿ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಅದು ಸ್ವಾಗತಾರ್ಹವಾದಂಥ ಕ್ರಮ. ಯಾಕೆಂದರೆ ರೈತರ ಜೊತೆ ಸಂವಾದ ಮಾಡಿ ರೈತರ ಮನವೊಲಿಸಿ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಅದು ಸ್ವಾಗತ ಮಾಡ್ತಕ್ಕಂಥ ಕ್ರಮ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಸರ್? ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗಲ್ಲ ಸರ್ ತಮಗೆ? ನೋಡಿ, ಸರ್ಕಾರ ನಡೆಸೋವಾಗ ಎಲ್ಲರೂ ತೃಪ್ತಿಪಡಿಸೋಕ್ಕೂ ಆಗೋದಿಲ್ಲ. ಒಂದು 10%ಗೆ ತೃಪ್ತಿ ಆದರೂ ಕೂಡ 90% ಜನರಿಗೆ ತೃಪ್ತಿ ಆಗುತ್ತಲ್ಲ. ಈಗ ಭಾಳಷ್ಟು ಜನ ಚೆಕ್ಗಳೆಲ್ಲ ತೊಗೊಂಡಿದ್ದಾರೆ, ಅವ್ರದ್ದೆಲ್ಲ ಭೂಮಿಗೆ ಅಷ್ಟೊಂದು ಬೆಲೆನೇ ಬರ್ತಿರಲಿಲ್ಲ, ಇವರು ಹೆಚ್ಚು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಶೇರಿಂಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ದುಡ್ಡೇ ಒಂದೇ ಅಲ್ಲ, ನಿಮಗೆ 50% ನಾವು ಡೆವಲಪ್ಡ್ ಏರಿಯಾ ಕೊಡ್ತೀವಿ ಅಂತ ಅಂದರೆ ನೀವು ಸಂತೋಷವಾಗಿ ರೈತರೆಲ್ಲ ಒಪ್ತಾರೆ. ಅದಕ್ಕೇನು ಇಲ್ಲಿ ವಿವಾದ ಮಾಡ್ತಿರೋದು ಕುಮಾರಸ್ವಾಮಿ ಅವರು ಸರ್. ಅಲ್ಲ, ನಾನು ಕೊಡಿ, ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡೋಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳೋಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೀವಿ. ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ತಪ್ಪ, ಈಗ ಚರ್ಚೆಗೆ ಹೋದರೆ ಇವ್ರ ಕಡೆಯೂ ಜನ ಬರ್ತಾರೆ, ಅವ್ರ ಕಡೆಯೂ ಜನ ಬರ್ತಾರೆ. ಅಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಜನಗಳಿಗೆ ಇದು ತೊಂದರೆ ಆದರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗಲಿ ಇವ್ರ ಕಡೆಯವ್ರಿಗನ ಆಗಲಿ ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ ವಿಕಾಸಸೌಧ ಆಗಲಿ, ಒಂದು ಯಾವುದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದೇನು ಜನರ ಮುಂದೆನೇ ನಾವು ಶೋ ಮಾಡೋಕ್ಕೆ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಪ್ರತಿಷ್ಠೆ ಆಗಿದೆ ಸರ್, ಏನಾದರೂ ಸರ್ ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಜನಹಿತ ನಾವು ನೋಡಿಕೊಂಡು ಕೆಲಸ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ